ಬೀದಿಗೆ ಬಿದ್ರ ಫೇಮಸ್ ಸ್ಟಾರ್ ನಟ. ಒಂದು ಕಾಲದಲ್ಲಿ ಬೇಡಿಕೆ ಇದ್ದಂತಹ ನಟ, ಕೋಟಿ ಕೋಟಿ ಸಾಲ ಮಾಡಿಕೊಂಡ ನಟ. ಸಾಕಷ್ಟು ಸಾಲ ಮಾಡಿಕೊಂಡಂತಹ ನಟ ಅಜಯ್ ರಾವ್ ಈಗ ಕೋಟಿ ಕೋಟಿ ಸಾಲವನ್ನು ಮಾಡಿಕೊಂಡಿರುವಂತಹದ್ದು. ಹಲವು ಹಿಟ್ ಸಿನಿಮಾ ಕೊಟ್ಟಂತಹ ನಟ. ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಖ್ಯಾತಿಯನ್ನು ಕೂಡ ಪಡೆದಿದ್ರು. ಇನ್ನೂ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ನಿರಾಶೆಯನ್ನು ಒಪ್ಪಿಕೊಳ್ಳದೆ ಜೀವನದಲ್ಲಿ ಮುಂದುವರಿಯುವುದಾಗಿ ನಟ ಅಜಯ್ ರಾವ್ ಹೇಳಿದ್ದಾರೆ. ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದಂತಹ ಅಜಯ್ ರಾವ್ ಈಗ ಸಾಲ ಮಾಡಿಕೊಂಡು ಸ್ವತಃ ಸಾಲದ ಬಗ್ಗೆ ಅಜಯ್ ರಾವ್ ಅವರು ಹೇಳ್ಕೊಂಡಿರುವಂಥದ್ದು. ಮುಜುಗರ ಇಲ್ಲದೆ ನಾನು ಕೋಟಿ ಕೋಟಿ ಸಾಲವನ್ನು ಮಾಡಿದ್ದೇನೆ ಅಂತೇಳಿ ಮುಜುಗರ ಇಲ್ಲದೆ ಅಜಯ್ ರಾವ್ ಅವರು ಹೇಳಿಕೊಂಡಿದ್ದಾರೆ. ಬೀದಿ ಬದಿಯಲ್ಲಿ ಮಾರೋ ಹುರಿಗಡ್ಲೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ನನಗೆ ಯಾವುದೇ ಬೇಸರ ಇಲ್ಲ. ನಾನು ಕೋಟಿ ರೂಪಾಯಿ ಸಾಲವನ್ನು ನಿಭಾಯಿಸಬಲ್ಲೆ, ಸಾಲ ನಿಭಾಯಿಸಬಲ್ಲೆ ಎನ್ನುವ ಖುಷಿ ಇದೆ ಅಂತ ಅಜಯ್ ರಾವ್ ಅವರು ಹೇಳ್ಕೊಂಡಿದ್ದಾರೆ. ಎಸ್, ಅಜಯ್ ರಾವ್ ಅವರು ಒಂದು ಕಾಲದಲ್ಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಎನ್ ಸುರೇಶ್ ನಿರ್ಮಾಪಕರಾಗಿದ್ದರು. ಪ್ರೇಮ್ ಅವರು ಡೈರೆಕ್ಟ್ ಮಾಡಿದರು. ಆ ಸಿನಿಮಾ ಸುಮಾರು 1 ವರ್ಷಗಳ ಕಾಲ ಕಪಾಲಿ ಥಿಯೇಟ್ರಲ್ಲಿ ಓಡಿತ್ತು. ಆ ಸಿನಿಮಾ ಅಜಯ್ ರಾವ್ಗೆ ನೇಮು ಪೇಮು ಎರಡೂ ಕೂಡ ತಂದುಕೊಟ್ಟಂತಹ ಸಿನಿಮಾ. ಅದಾದ ನಂತರ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಸ್ಟೋರಿ, ಈ ಥರ ಒಂದಷ್ಟು ಸೀರೀಸ್ಗಳು ಸಿನಿಮಾಗಳು ಬಂತು. ಅಜಯ್ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಒಳ್ಳೆಯ ಹುಡುಗ, ತುಂಬ ಒಳ್ಳೆಯ ನಟ. ಯಾವುದೇ ಕಾಂಟ್ರವರ್ಸಿಗೆ ಸಿಕ್ಕಿ ಹಾಕಿಕೊಂಡಿಲ್ಲ. ಇಲ್ಲಿವರೆಗೂ ಕೂಡ ಒಂದು ಫ್ಯಾಮಿಲಿ, ಮುದ್ದಾದ ಫ್ಯಾಮಿಲಿ ಕೂಡ ಇದೆ, ಮದುವೆ ಆಗಿದೆ, ಮಗು ಇದೆ. ಆದರೂ ಕೂಡ ಅಜಯ್ ರಾವ್ ಅವರು 1 ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದಾರೆ ಅಂತಂತೇಳಿ ಸ್ವತಃ ಅಜಯ್ ರಾವ್ ಅವರೇ ಹೇಳ್ಕೊಂಡಿದ್ದಾರೆ. ಸಾಲ ಮಾಡಿರೋದೇನು ತಪ್ಪಲ್ಲ, ಸಾಲ ಮಾಡಿರೋದು ಸಿನಿಮಾಕ್ಕೋಸ್ಕರ ಸಾಲ ಮಾಡಿದ್ದಾರೆ. ಸಾಲವನ್ನು ಅದನ್ನು ತೀರಿಸುವಷ್ಟು ಶಕ್ತಿ ನನಗಿದೆ ಅಂತ ಹೇಳಿ ಅಜಯ್ ರಾವ್ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಅಜಯ್ ರಾವ್ ಅವರಿಗೆ ಅವಕಾಶಗಳು ಸಿಕ್ಕಿಲ್ವಾ? ಸಿನಿಮಾದಲ್ಲಿ ಚಾನ್ಸ್ ಸಿಗ್ತಾ ಇಲ್ವಾ? ಕೇವಲ ಅಂದರೆ ಎಲ್ಲೋ ಒಂದು ಕಡೆ ಅವರೇ ಸಿನಿಮಾವನ್ನು ನಿರ್ಮಾಣ ಮಾಡುವಂತಹ ಹಂತಕ್ಕೆ ಹೋಗಿ ಈ ರೀತಿಯಾಗಿ ಸಾಲದ ಸುಳಿಗೆ ಸಿಲುಕಿ ಬಿಟ್ರಾ ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ. ಸೊ ಹಾಗಾಗಿ ಅಜಯ್ ರಾವ್ ಅವರಿಗೆ ಒಳ್ಳೆಯದಾಗಲಿ. ಯಾಕೆಂತಂದರೆ ಅಜಯ್ ರಾವ್ ಅವರು ಕನ್ನಡದ ಒಬ್ಬ ಪ್ರತಿಭಾವಂತ ನಟ, ಜೊತೆಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲದಂತಹ ನಟ, ಒಳ್ಳೆ ಹುಡುಗ, ಒಳ್ಳೆ ನೇಮು ಪೇಮು ಇರುವಂತಹ ಹುಡುಗ. ಆದರೆ ಈಗ ಸಾಲದ ಸುಳಿಗೆ ಸಿಲುಕಿ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹದ್ದು.